ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಜ್ ಮಾತಾಡ್ತಿರೋದು ಮತ್ತು ನೀವು ನೋಡ್ತಿದ್ದೀರ ನನ್ನ ಚಾನಲ್ ನನ್ನ ಕತೆ ನಿಮ್ಮ ಜೊತೆ. ಇವತ್ತು ಭಾನುವಾರ. ಹೋದ್ವಾರ ನಾನು ಪನ್ನೀರ್ ರೆಸಿಪಿ ಹಾಕಿದೆ, ತುಂಬ ಜನಕ್ಕೆ ಇಷ್ಟ ಆಯಿತು, ತುಂಬ ಜನ ಲೈಕ್ ಮಾಡಿರಿ, ಅದಕ್ಕೆ ಥ್ಯಾಂಕ್ಸ್. ಈ ವಾರ ನಾವು ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತೀವಿ. ಇವತ್ತು ಸ್ಪೆಷಲ್ ಫ್ರೆಂಡ್ಸ್ನ ಮೀಟ್ ಆಗ್ತೀವಿ. ಅವ್ರು ಇವತ್ತೊಂದು ಸ್ಪೆಷಲ್ ಡಿಶ್ ಮಾಡ್ತಾರೆ. ಏನಪ್ಪ ಅಂತೀರಾ? ಅದಕ್ಕೋಸ್ಕರ ನೀವು ಈ ವಿಡಿಯೋನ ಪೂರ್ತಿ ನೋಡಿ. ಗೊತ್ತಿದ್ದೀರಾ ನನ್ನ ಚಾನಲ್ ನನ್ನ ಕತೆ ನಿಮ್ಮ ಜೊತೆ. ಇವತ್ತು ನಾನು ನನ್ನ ಫ್ರೆಂಡ್ಸ್ ಮನೆಗೆ ಬಂದಿದ್ದೀನಿ. ಬೆಳಗ್ಗೆ ಆಲ್ರೆಡಿ ಹೇಳಿದ್ದೆ ಫ್ರೆಂಡ್ಸ್ ಮನೆಗೆ ಬಂದಿದ್ದೀನಿ. ಟೈಮ್ ಸುಮಾರು 11 ಗಂಟೆ. ಇಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ ಇದ್ದಾನೆ, ಇಬ್ಬರು ಇದ್ದಾರೆ. ಒಬ್ರು ಅಲ್ಲಿ ಕುತ್ಕೊಂಡು ನೋಡ್ತಿದ್ದಾನೆ, ಒಂದು ಸ್ವಲ್ಪ ಕ್ಯಾಮ್ರಾ ಶೈ ಅವನು. ಇವನು ಒಂದು ಸ್ವಲ್ಪ ಓಪನ್ ಅಂತಾನೆ. ಹುಡುಗ 10-20 ವರ್ಷ ಫ್ರೆಂಡ್ಶಿಪ್ಪು ನಮ್ಮ 3 ಜನದ್ದು. ಇವನು ಚಡ್ಡಿ ಹಾಕ್ಕೊಳ್ಳೋಕ್ಕಿಂತ ಮುಂಚೆನೂ ನಾವು ಫ್ರೆಂಡ್ಸು. ಇವತ್ತು ನನಗೋಸ್ಕರ ಏನೋ ಒಂದು ಸ್ಪೆಷಲ್ ಮಾಡ್ತೀನಿ ಅಂತ ಬಿಲ್ಡಪ್ ಕೊಟ್ಬಿಟ್ಟು ನಾನು ಅಲ್ಲಿಂದ ಕರ್ಸವನೆ. ಚೆನ್ನಾಗಿ ಬರಲಿಲ್ಲ ಅಂದರೆ ಹಾಕ್ಕೊಂಡು ಹೊಡಿತೀವಿ. ಫಸ್ಟ್ ಆಫ್ ಆಲ್ ಕೇಳೋಣ. ಹಾಯ್ ಫೈಸ್, ವೆಲ್ಕಮ್ ಟು ಮೈ ಚಾನಲ್. ಹಲೋ ತ್ಯಾಗರಾಜ್, ನನಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ತುಂಬ ಥ್ಯಾಂಕ್ಸು. ಇವತ್ತು ಸುಮಾರು ದಿವಸ ಆದಮೇಲೆ ಗೆಟ್ ಟುಗೆದರ್ ಮಾಡ್ತಾಯಿದ್ದೀವಿ. ಎಲ್ಲರೂ ಅಲ್ಲಿ ಲೈಫಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಒಂದು ಸಡನ್ನಾಗಿ ಪ್ಲ್ಯಾನ್ ಆಯಿತು. ಇವತ್ತು ಬೆಳಿಗ್ಗೆನೇ ತ್ಯಾಗರಾಜ್ ಹೇಳ್ದ, ಏನೋ ಒಂದು ಸಪ್ರೇಟಾಗಿ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ. ಅದಕ್ಕೆ ಬಾಪ ಏನೋ ಒಂದು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಫಿಶ್ ಬಾರ್ಬಿಕ್ಯೂ ಮಾಡೋಣ ಅಂತ ಇದ್ದೀವಿ. ಇವತ್ತು ಫಿಶ್ ಬಾರ್ಬಿಕ್ಯೂ ಮಾಡ್ತಿದ್ದಾರೆ. ಇನ್ನೊಬ್ಬ ಇದ್ದಾನೆ ಬಾಪ, ನಮ್ಮ ಹುಡುಗ ಒಂದು ಸ್ವಲ್ಪ ಕ್ಯಾಮ್ರಾ ಕಂಡ್ರೆ ತುಂಬ ಶೈ. ಇವನು ಇಮ್ರಾನ್ ಅಂತ. ಪಾಪ ನಾವು ಬಂದಿದ್ದೇ ಲೇಟು, 11 ಗಂಟೆಗೆ. ನಮಗೆ ಫಿಶ್ಶು ಏನೇನು ಬೇಕು ಎಲ್ಲ ಸಾಮಗ್ರಿಗಳು ತಂದಿದ್ದಾನೆ. ವೆಲ್ಕಮ್ ಟು ಮೈ ಚಾನಲ್ ಅಪ್ಪ. ಥ್ಯಾಂಕ್ ಯು ರಾಜ್. ಎಲ್ಲ ಈಗ ರೆಡಿ ಮಾಡ್ತಾಯಿದ್ದೀವಿ. ಸ್ವಲ್ಪ ಟೈಮಲ್ಲಿ ಆಲ್ರೆಡಿ ಟೈಮ್ ಆಗಿದೆ, ಶುರು ಮಾಡೋಣ. ಬಾರ್ಬಿಕ್ಯೂ ಸೆಟಪ್ ಎಲ್ಲ ಆಗಿದೆ, ಎಲ್ಲ ಮ್ಯಾರಿನೇಟ್ಗೆ ಬಿಟ್ಟಿದ್ದೀವಿ. ಫಿಶ್ ಈಗ ಶುರು ಮಾಡ್ತೀವಿ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಔಟ್ಪುಟ್ ಅಂತೂ ಸೂಪರಾಗಿರುತ್ತೆ. ನಮ್ಮ ಫೈಸ್ ತುಂಬ ಎಕ್ಸ್ಪೀರಿಯನ್ಸು, ಒಂದು 17 ವರ್ಷದಿಂದ ಕುಕ್ಕಿಂಗ್ ಮಾಡ್ತಿದ್ದಾನೆ. ಅವನ ಕೈಲಿ ನಾನು ಇಮ್ರಾನ್ ಪ್ರೆಷರ್ ಹಾಕಿ ಫಿಶ್ ಬಾರ್ಬಿಕ್ಯೂ ಮಾಡಿಸ್ತಿದ್ದೀವಿ. ಮತ್ತೆ ಯಾಕೆ ತಡ, ನಡೀರಿ ನೋಡೋಣ ಫಿಶ್ ಬಾರ್ಬಿಕ್ಯೂ. ನಾವು ಇವತ್ತು ಸಂಡೇ ಸ್ಪೆಷಲ್ ಅಂತ 3.5 kg ಫಿಶ್ ತೊಗೊಂಡಿದ್ದೀವಿ. ಫಿಶ್ ರೋಸ್ಟ್ ಮಾಡೋಣ ಅಂತ. ಅದಕ್ಕೆ ಫಸ್ಟ್ ನಾವು ಮಸಾಲೆಗಳು ಏನಾಗಬೇಕಂತ ನಾನು ತೋರಿಸ್ತೀನಿ. ಓಕೆ, ಫಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು. ಇದು 1 kgಗೆ 2 ಟೀ ಸ್ಪೂನ್ ಹಾಕಬೇಕು. ಅದಕ್ಕೆ ನಾವು 3.5 ಫಿಶ್ ತೊಗೊಂಡಿದ್ದೀವಲ್ಲ, 3.5 kg, ಅದಕ್ಕೆ 7 ಸ್ಪೂನ್ ಹಾಕ್ತೀನಿ ನಾನು. 1 2 3 4 5 6 7. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಯಿತಾ. ಆಮೇಲೆ ಸಾಲ್ಟ್ ತೊಗೊಳ್ತೀವಿ ಟೇಸ್ಟ್ಗೆ. ಓಕೆ, ಸಾಲ್ಟ್ 1 kgಗೆ 1 ಸ್ಪೂನ್ ಹಾಕೋಣ. ಓಕೆ, 3.5 kg ಇದೆ ಅಲ್ಲ, 4 ಸ್ಪೂನ್ ಹಾಕೋಣ. 2 3 4. ಆಮೇಲೆ ರೆಡ್ ಚಿಲ್ಲಿ ಪೌಡ್ರು ಇದೂ ಅಷ್ಟೇ 1 kgಗೆ 2 ಟೀ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕಬೇಕು. 1 2 3 4 5 6. ಇದು ಸ್ಪೂನ್ ಸ್ವಲ್ಪ ದೊಡ್ಡದಿದೆ, ಅದಕ್ಕೆ ನಾನು 6 ಹಾಕ್ತೀನಿ. ಜಾಸ್ತಿ ಆದರೆ ತುಂಬ ಖಾರ ಆಗುತ್ತೆ, ಅದಕ್ಕೆ ಅಷ್ಟೇ ಸಾಕು. ಮತ್ತು ಇದು ಪೌಡ್ರು, ಜೀರಾ ಪೌಡ್ರು ಸುಮ್ಮನೆ ಸ್ವಲ್ಪ ಹಾಕೋಣ, 2 ಟೀ ಸ್ಪೂನ್ ಸಾಕು. ಆಮೇಲೆ ಗರಂ ಮಸಾಲ ಪೌಡ್ರು, ಒಂದು ಆಚಿ ಗರಂ ಮಸಾಲ ಪೌಡ್ರ್ ಅಂತ ತೊಗೊಂಡಿದ್ದೀನಿ. ಅದು ಫಿಶ್ 3 kg ಇದೆಯಲ್ಲ, 1 ಪ್ಯಾಕೆಟ್ ಮತ್ತು 1.5 ಪ್ಯಾಕೆಟ್ ಸಾಕು. ಇದು ನಮ್ಮ ಏರಿಯಾ ಲೋಕಲ್ಲು ಮುಘಲ್ ಮಸಾಲ ಅಂತ, ಫಿಶ್ ಫ್ರೈ ಮಸಾಲ. ಓಕೆ, ಫಿಶ್ ಫ್ರೈ ಮಸಾಲ ಅಂತ ಇದೆ. ಅದು ನಾನು 1 ಪ್ಯಾಕೆಟ್ ಬಂದು ಇದು ಎಷ್ಟಪ್ಪ, 20 ಗ್ರಾಮ್ದಿದೆ. ಒಂದು 3 ಪ್ಯಾಕೆಟ್ ಹಾಕ್ತೀನಿ. ಓಕೆನಾ.
ಒಂದು ಮಸಾಲ 3 ಪ್ಯಾಕೆಟ್ ಹಾಕ್ಬಿಟ್ಟೆ. ಈಗ ನೆಕ್ಸ್ಟು 2 ಟೀ ಸ್ಪೂನು ಇದು ಕೊರಿಯಾಂಡರ್ ಪೌಡ್ರ್ ಹಾಕೋಣ. ಟೀ ಸ್ಪೂನು 1 2 ಫೈನಲ್ ಆಗಿ 3 ನಿಂಬೆಹಣ್ಣು ಇದು ಮಾಡಿ ಆ ಜ್ಯೂಸ ಹಾಕಬೇಕು. ನಾಲ್ಕು ಟೀ ಸ್ಪೂನು ಆಯಿಲ್ ಹಾಕ್ತೀವಿ. ಓಕೆ, ರಿಫೈನ್ಡ್ ಆಯಿಲು ಅದಾಕ್ಬಿಟ್ಟು 1 3 4 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಈಗ ಕಲಿಸ್ತೀವಿ. ಕಲಿಸಾದ್ಮೇಲೆ ಇದಕ್ಕೆ ಫಿಶ್ ಹಾಕಿ 2 ಅವರ್ಸ್ವರೆಗೂ ಮ್ಯಾರಿನೇಟ್ ಮಾಡಬೇಕು. ಅದೆಲ್ಲ ಫಿಶ್ ಮಸಾಲ ಎಲ್ಲ ಅದಕ್ಕೆ ಎಲ್ಲ ಇದಾಗಬೇಕಲ್ಲ ಮ್ಯಾರಿನೇಟು, ಅದಕ್ಕೆ 2 ಅವರ್ಸ್ ಇಡಬೇಕು. ಓಕೆನಾ? ಇದು ಮಸಾಲೆಗಳು ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮಸಾಲ ಅಂಟಿಸ್ಬಿಡೋಣ. ಮಸಾಲೆ ಅಂತೂ ರೆಡಿ ಆಯಿತು. ನಮ್ಮ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಕಟಿಂಗ್ ಡಿಪಾರ್ಟ್ಮೆಂಟ್. ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು. ಸೌತೆಕಾಯಿ ಚಾಪಿಂಗ್ ಆಯಿತು, ಈರುಳ್ಳಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಿಂಬೆಹಣ್ಣು. ಇದಾದ್ಮೇಲೆ ನೆಕ್ಸ್ಟ್ ಬಾರ್ಬಿಕ್ಯೂ. ಕೈ ತುಂಬ ಎಕ್ಸೈಟೆಡ್ ಇದೆ, ಅವಾಗೆ ಹೊಟ್ಟೆ ಹಸಿದಿರುತ್ತೆ. ಇನ್ಯಾಕೆ ತಡ, ಸ್ವಲ್ಪ ಅದರಲ್ಲಿ ಶುರು ಮಾಡೋಣ. ಫಿಶ್ ಬಾರ್ಬಿಕ್ಯೂ. ಫುಲ್ ರೆಡ್ ಬರ್ತಾ ಇದೆ. ಚೆನ್ನಾಗಿ ಮಾಡೋ ಫೈಜಾ. ಏನಪ್ಪ ಹೆಂಗಿದೆ ಎಕ್ಸ್ಪೀರಿಯನ್ಸು? ಇದು ತುಂಬ ಕಷ್ಟದ ಕೆಲಸ. ಕೋಲ್ಸ್ ಇದು ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಂ, ಒಂದ್ಸಲ ಇದಾಗ್ಬಿಟ್ರೆ ಫುಲ್ ಮಸಾಲ ಇಲ್ಲೋ ನೀವು ನೋಡ್ಬೋದು. ಹಾಂ,
ಹಲೋ ಫ್ರೆಂಡ್ಸ್, ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.